ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಾಗಿ ಸುಮಾರು 6 ವರ್ಷ ಗಳಿಸಿದ್ದು. ಅಲ್ಲಿ ಮೂಲಭೂತ ಸೌಕರ್ಯ ಇರದ ಕಾರಣ ಗ್ರಾಮಸ್ಥರು ನನ್ನ ಕರೆ ಮಾಡಿದಾಗ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ, ತರಕಾರಿ ಮಾರುಕಟ್ಟೆ, ಚರಂಡಿ ಸ್ವಚ್ಛತೆ, ಸ್ಥಳದಲ್ಲಿ ಎಲ್ಲೆಂದರೆ ರೋಡಿಗೆ ಎಲ್ಲೆಲ್ಲ ಕೂತ್ಕೊಳ್ಳಿ ತರಕಾರಿ ಮಾಡ್ತಕ್ಕಂಥ ಕೆಲಸ ಯಾವ ಟೈಮ್ನಾಗಾದರೂ ಅಪಘಾತ ಆಗ್ಬೋದು. ಹಂಗಾಗಿ ತಕ್ಷಣ ಇವೆಲ್ಲನೂ ಸರಿಪಡಿಸ್ಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ವಡಗೇರಿ ತಾಲೂಕು ಆಡಳಿತ ಸ್ಪಂದಿಸಿ ತಾಲೂಕ್ ಪಂಚಾಯತ್ ಇಒ, PWD, AWE, JE, ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರ್ತ PSI ಮೈಬೂಬ್ ಅಲಿ ಮತ್ತು ಇತರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪ್ರಮುಖ ಸ್ಥಳಗಳೆಲ್ಲ ಸಂಚಾರ ಮಾಡಿ ಪರಿಶೀಲನೆ ನಂತರ ತಕ್ಷಣ ಇವೆಲ್ಲ ಮೂಲಭೂತಗಳನ್ನು ಸೌಕರ್ಯಗಳನ್ನು ತಕ್ಷಣ ಒದಗಿಸಿಕೊಡುವುದಾಗಿ ತಾಲೂಕ್ ಪಂಚಾಯತ್ ಇಒ ಅವರು ಭರವಸೆ ನೀಡಿದರು. ಅದರ ಜೊತೆಗೆ ಈ ಸ್ಥಳದಲ್ಲಿರ್ತಕ್ಕಂಥದ್ರಲ್ಲಿ ಅಕ್ರಮ ಚಟುವಟಿಕೆ ಆಗಿರ್ಬೋದು, ಯಾವುದನ್ನ ಅಪಘಾತ ಕಳ್ಳತನ ಪ್ರಕರಣ ಆಗ್ಬೋದು, CC ಕ್ಯಾಮ್ರಾ ಕೂಡಿಸ್ಲಿಕ್ಕೆ ಕೂಡ ನಿರ್ಧಾರ ತಗೊಂಡಿರತಕ್ಕಂಥ ಒಳ್ಳೆ ಬೆಳವಣಿಗೆ. ತಕ್ಷಣ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೇನೆ. ಈಗ ಜಸ್ಟ್ ಮಾಡಿ ತಿರುಗಾಡಿ ತಗೊಂಡು ನೋಡ್ರಿ, ಏನು ಕಿರಿಕಿರಿಲ್ಲ. ಅದು ಏನು ಆಯ್ತು, ನಮ್ಗೆ ಅವ್ರು ಅನುಕೂಲ ಯಾರ ಹೆಣ್ಮಕ್ಳು ಬಂತು ಕರೆಂಟ್ ಮಾಡಿಸ್ರಿ, ಸೋಲಾರ್ ಇದು ಮಾಡ್ತಾರೆ, ಕೆಲಸ ಮಾಡ್ತೀನಿ. ಬೆಳಿಗ್ಗೆ ಬಂದ ಸಲ ಇವು ಹೊಳಿ ಬಂತಲ್ಲ, ಈಗ ಏನು ಹೇಳಿದೆ ಪಂಚಾಯತಿ ಸ್ಥಳ, ಪಂಚಾಯತ್ ಸ್ಥಳ. ಇವಾಗ ನಿಮ್ದು ಇದ್ರಾಗ ಎಷ್ಟು ಈ ಮಾರ್ಕೆಟ್ ಇರೋದಲ್ಲ ಸರ್, ಡ್ರೈನೇಜ್ ಹಿಡ್ದಾರ ಯಾವ ನಾವು ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದು ನಾವು ಅದು ಹೇಳಿದ್ರೆ ಅದು ಲೈಟಿಂಗ್, ಶೌಚಾಲಯ, CC ಕ್ಯಾಮ್ರಾ, ಇದು ಓದಕ್ಕೆ ಜನಗಳು ಬಂದು ಓದಕ್ಕೆ ಅಲ್ಲಿ ಒಂದು ವರ್ಷನಾಗಿ ಟೈಮ್ ಕಂಟೆಕ್ಟ್ ಮಾಡಿ ಹೋಗಿದ್ರೆ ಅವತ್ತು ಯಾರು ಆ ಪಾಪ ಹುಡುಗರು ಏನೋ ನಾಲ್ಕು ಹೋಗಿದ್ದೇನೆ. ಜಾಗ ಮುಗಿದೋಯ್ತಲ್ಲ ಜಾಗ. ಅಂದ್ರೆ ಅವ್ರು ಅಂದಾಜು ಬರ್ತಾನೆ ಇದು ಸರ್, ನೀವು ನಮ್ಮ ನೋಡಿ ಬಿಡೋದು ಬೇಡ. ನಿಮ್ದೇನ ಸರ್ ರೋಡ್ ಮ್ಯಾಪ್ ತಂದ್ರೆ ಅಂತ